ಭಕ್ತಿ, ಈ ತರ ಭಕ್ತಿ ನೋಡಿಲ್ಲ ಬಿಡಿ. ಜನ ತಿರ್ಬಿಡೋದು ಗಾಡಿ ಮೇಲೆ ಹತ್ತಕ್ಕೆ ಆಯ್ತಾ ಇಲ್ಲ ನೋಡಿ ಹೆಂಗ್ ಫೋನ್ ಪೇ ಇಟ್ಕೊಂಡಿರೋರು ಸಾವುಕಾರತ್ತೆ, ಜೋಬಲ್ಲಿ ಕಾಸು ಇಟ್ಕೊಂಡಿರೋರು ಬಡವರತ್ತೀವಿ. ಏನಿಲ್ಲ ಗಾಯ್ಸ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದ್ರ ಹಿಂಭಾಗ ಇರೋ ಅರಮನೆ ನಮ್ಮ ತಾತ ಕಟ್ಸಿದ್ದು ಒಂದೇ ಅಷ್ಟೇ. ನೋಡಿ ಹೆಂಗೆ ಹಿಡ್ದವ್ರೆ. ಇದನ್ನು ನೋಡಿ ಹಕ್ಕದ ಮಾಡಿದ್ದಾರೆ ನಮ್ಮ ಇಲ್ಲಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಬೆಳಗ್ಗೆ ಇವಾಗ ಸಮಯ ಬಂದು 6 ಗಂಟೆಗೆ ಇನ್ನೂ 5 ನಿಮಿಷ ಇದೆ. ನಾವು ನಮ್ಮ ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಮೆಜೆಸ್ಟಿಕ್ಕು ಇಲ್ಲಿಂದ 3 ಅವರ್ ಜರ್ನಿ ಇರುವಂಥ ಜಾಗಕ್ಕೆ ಹೋಗ್ತಾಯಿದ್ದೀವಿ. ಈಸಿಯಾಗಿದೆ ಕ್ಲೂ. ನೋಡೋಣ, ನಾನು ಹೇಳೋ ಮುಂಚೆ ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಹಾಕ್ತೀರ ನೋಡೋಣ. ನೆಕ್ಸ್ಟು ವಿಡಿಯೋದಲ್ಲಿ ಹೇಳ್ತೀನಿ. ಜನಗಳು ನೋಡಿ, ನಾರ್ಮಲ್ ಡೇ ಎಷ್ಟು ಜನ ಇದ್ದಾರೆ. ಟೀ ಬ್ರೇಕ್ ನಮ್ಮದು ಬಾದಾಮ್ ಹಾಲು, ಹಣ್ಣೊಂದು ಟೀ, ಇವೊಂದು ಬಂದು ಬಾದಾಮ್ ಹಾಲು ವಿತ್ ಗುಡ್ ಡೇ. ಆಮೇಲೆ ಸೈಡ್ಗೆ ಲೆಫ್ಟ್ ಕೊಡ್ತೀಯಾ? ಎಲ್ಲವನು ಟ್ರೈನ್ ಮೂವ್ ಆಯ್ತದೆ ಕಣ. ಟ್ರೈನ್ ಹೋಯ್ತದ, ಬಾ ಬೇಗ. ನೆಕ್ಸ್ಟ್ ಟ್ರೈನ್ ಇದೇ ಟ್ರೈನ್ ನಾವು ಬಂದಿದ್ದು. ಹಾಂ, ಇದೇ ಟ್ರೈನೇ ಬಂದಿದ್ದು ನಾವು. ಹ್ಞೂ ಕಣ. ಯಾರು ಸೊ ಅವಾಗೆ ಹೇಳ್ದಂಗೆ ಗೆಸ್ ಮಾಡಿ ಅಂತಂದೆ. ಆಬ್ವಿಯಸ್ಲಿ 3 ಅವರ್ ಅಂದರೆ ನಮಗೆ ಬೆಂಗಳೂರಿಂದ ಮೈಸೂರನ್ನೇ ಹತ್ತಿರ ಇರೋದು. ಲಾಸ್ಟ್ ಟೈಮ್ ಬಂದಿದ್ದೆ ಬರೀ ನಾನ್ ವೆಜ್ ಬ್ಯಾಟಿಂಗ್ಗೆ. ಈ ಸಲ ತಾಯಿ ದರ್ಶನ ಮಾಡೋಣ ಅಂತ. ಆಲ್ಮೋಸ್ಟ್ ನಮಗೆ ಅನಿಸುತ್ತೆ ಬೆಂಗಳೂರಲ್ಲಿ ಇರೋರಿಗೆ ಮೈಸೂರಿಗೆ ಹೋಗ್ಬೇಕು ಅನ್ನೋ ಆಸೆ, ಮೈಸೂರು ಇರೋರಿಗೆ ಬೆಂಗಳೂರಿಗೆ ಹೋಗ್ಬೇಕು ಅಂತ ಆಸೆ. ಹಿಂಗೆ ಎಕ್ಸ್ಚೇಂಜ್ ಆಗ್ತಾನೆ ಇತ್ತು. ನಾವು ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ. ಸೊ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಫಸ್ಟ್ ಹೋಗೋಣ ಅಂತಿದ್ದೀವಿ. ನೋಡೋಣ, ಗಾಡೀಲಿ ಬಂದಿಲ್ಲ ಇವತ್ತು ಟ್ರೈನು. ಎಲ್ಲೆಲ್ಲಿ ಕವರ್ ಆಗುತ್ತೆ ನೋಡೋಣ, ಎಲ್ಲೆಲ್ಲಿ ಹೋಗ್ತೀವಿ, ಯಾವ ವಿಧ ಥರ ತಿಂತೀವಿ ನೋಡೋಣ. ಈ ಬಗ್ಗಾರ್ ಬಾಯಿಗೆ ಬಂದಂಗೆ ಬಡ್ಕತ್ತವ್ರು ನೋಡಿ. ಜನ ತಿರ್ಬಿಡೋದು ಗಾಡಿ ಮೇಲೆ ಹತ್ತಕ್ಕೆ ಆಯ್ತಾ ಇಲ್ಲ ನೋಡಿ ಹೆಂಗೆ ಕೂತವ್ ನೋಡಿ, ಒಳ್ಳೆ ಕೋಣ ಕೂತಂಗೆ ಕೂತವ್ನು. ನೀನು ಮಹಾರಾಜ ಸಿಂಹಾಸನ ಅನ್ಕೊಬಿಟ್ಟವ್ರಿ. ನಾನು ನೋಡಿ ಹೆಂಗೆ ಕೂತಿದ್ದೀನಿ ನೋಡಿ, ನಾನು ಹೆಂಗೆ ಕೂತಿದ್ದೀನಿ ನೋಡಿ. ಇವ್ರು ನೋಡಿ ಮಾತ್ರ ರಿಯಾಲಿಟಿನೇ ತೋರಿಸ್ತಾರೆ. ಫೋನ್ ಪೇ ಇಟ್ಕೊಂಡಿರೋರು ಸಾವುಕಾರತ್ತೆ, ಜೋಬಲ್ಲಿ ಕಾಸು ಇಟ್ಕೊಂಡಿರೋರು ಬಡವರತ್ತೆ. ಇವನ್ ಪ್ರಕಾರ ಅವರು ಆಟೋ ಓಡ್ಸೋರು. ಅದು ಮೈಸೂರಲ್ಲಿ ಎಲ್ಲಾದ್ರೆ ಏನು ಫೋನ್ ಪೇ ಇಟ್ಕೋಬೇಕು. ಡಿಜಿಟಲ್ ಇಂಡಿಯಾ ಇದು ಇವಾಗ. ಏನು ಇನ್ನ ಏನು ಇರ್ತಾರೆ. ಅದಕ್ಕೆ ನೋಡು ಹೆಬ್ಬೆಟ್ ನೋಡಿ ಗಾಯ್ಸ್ ಹೆಂಗೆ ಜಿಂಕ್ ರೆಡಿಯಾಗಿ ಹೋಯ್ತಾರೆ ನೋಡಿ. ಹೆಬ್ಬೆಟ್ಟು ಇಂಥವ್ರು ಹೆಬ್ಬೆಟ್ಟು ಇಲ್ಲಿ ನೋಡಿ ಸ್ಮೋಕಿ ಹಾಕ್ಬಿಟ್ಟು ಇಲ್ಲಿ ಹೋಗಿರೋ ನಾಷ್ಟ ಮಾಡ್ತೀವಿ. ಇಲ್ಲಿ ಮಸಾಲೆ ದೋಸೆ, ಪ್ಲೇನ್ ದೋಸೆ ಆ್ಯಂಡ್ ಇದು ಮಸಾಲೆ ದೋಸೆ. ಆದರೆ ಫೋಲ್ಡಿಂಗ್ ನೋಡಿ, ಈ ಮಸಾಲೆ ದೋಸೆ ಹಿಂಗೆ ಫೋಲ್ಡ್ ಮಾಡವ್ರೆ, ಇದನ್ನ ಹಿಂಗೆ ಫೋಲ್ಡ್ ಮಾಡವ್ರೆ. ಏನಿಲ್ಲ ಗಾಯ್ಸ್, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದ್ರ ಹಿಂಭಾಗ ಇರೋ ಅರಮನೆ ನಮ್ಮ ತಾತ ಕಟ್ಸಿದ್ದು ಒಂದೇ ಅಷ್ಟೇ. ಅದಕ್ಕೆ ಹಿಂಗೆ ಹೋಯ್ತವ್ರೆ. ಒನ್ ಪೀಸ್ ಏನಿವಾಗ? ಹೌದು, ನಮ್ಮ ತಾತನೇ ಕಟ್ಸಿದ್ದು. ಏನಿವಾಗ? ಏನಿಲ್ಲ, ಸರಿ ರೋಡ್ ಕ್ರಾಸ್ ಬೇಡ.
ನಡೀತಾ ಇದೆ, ನಂದಿ ಕೋಳು ಕುಣಿತ ನೋಡಿ ಹೆಂಗೆ ಹಿಡ್ದವ್ರೆ. ಸೊ ನೋಡಿದ್ರಲ್ಲ, ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಹಿಂಗೆ ಸಿಗುತ್ತೆ. ಈ ಥರ ನಾವೇನೋ ಅಂದ್ಕೊಂಡು ಬಂದಿರ್ತೀವಿ ಎಲ್ಲೋ ಹೋಗೋದಕ್ಕೆ, ಆನ್ ದ ವೇ ಈ ಥರ ಸೆಲೆಬ್ರೇಷನ್ ನಡೀತಾ ಇತ್ತು. ಯಾವುದೋ ಒಂದು ಹೋಗೋಣ, ಇವಾಗ ಫೈನಲಿ ಬಸ್ ಕ್ಯಾಚ್ ಮಾಡೋಣ ಅಂತ ಚಾಮುಂಡಿ ಬೆಟ್ಟಕ್ಕೆ. ಯಾವ್ದು ಸಿಗುತ್ತೆ ಹತ್ತೋದು ಇವಾಗ. ಯಾವುದು ಬಸ್ಸು ನಿಲ್ಲಿಸ್ತಾ ಇಲ್ಲ, ಯಾಕೆ? ಫೈನಲಿ ರೀಚ್ ಆದ್ವಿ. ಜನ ಇಲ್ಲ ಅನ್ಕೊಂಡಿದ್ವಿ, ನೋಡಿ ಈ ರೇಂಜಿಗೆ ಜನ ಅವ್ರು. ಭಕ್ತಿ ಏನು ಭಕ್ತಿ, ಈ ಥರ ಭಕ್ತಿ ನೋಡಿಲ್ಲ ಬಿಡಿ. ದೇವಸ್ಥಾನದ ಒಳಗಡೆ ಫೈನಲಿ ಬೆಟ್ಟದಿಂದ ಇಳಿದು ಬಂದು ಕೆಳಗಡೆ ಗುರು ಸ್ವೀಟ್ಸಲ್ಲಿ ಅಲ್ಲೇ ಸ್ವೀಟ್ ತಿಂದು ಇಲ್ಲೇ ಸ್ವಲ್ಪ ಮನೆಗೂ ತೊಗೊಂಡು ಇವಾಗ ಊಟಕ್ಕೆ ಅಂತ ಹೊರಡ್ತಾ ಇದ್ದೀವಿ. ಇಲ್ಲೊಂದು ಕಡೆ ಊಟಕ್ಕೆ ಬಂದಿದ್ದೀವಿ. 3 ಜನ ಮೀಲ್ಸ್ ಹೇಳಿರೋ. ಮೊಬೈಲಲ್ಲಿ ಬ್ಯುಸಿ ಆ್ಯಸ್ ಯೂಶುವಲ್. ಊಟ ಮುಗಿಸ್ಕೊಂಡು ವಾಪಸ್ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ರಿಟರ್ನ್ ಹೋಗೋದಕ್ಕೆ. ಒಂದು ಛೋಟಾ ಬ್ಲಾಗ್ ಇದು. ಜನ ನೋಡಿ ಆಟೋಮೆಟಿಕ್ ಟಿಕೆಟ್ ಕೌಂಟ್ರ್ ಅಂತ. ಫೈನಲಿ ವಿ ಆರ್ ಬ್ಯಾಕ್ ಟು ಅವರ್ ಪ್ಲೇಸ್ ಬ್ಯಾಂಗಲೂರು. ಇಲ್ಲಿ ನೀರೇನೋ ಬಿಟ್ಟವ್ರು ತೋರಿಸ್ತೀನಿ. ಇದನ್ನು ನೋಡಿ ಸಕ್ಕತ್ತಾಗಿ ಮಾಡಿದ್ದಾರೆ ನಮ್ಮ ಇಲ್ಲಿ ಬೆಂಗಳೂರು ರೈಲ್ವೆ ಸ್ಟೇಷನ್ ಮೆಜೆಸ್ಟಿಕ್ ಯೂಸಿಂಗ್ ಮೆಟಲ್ಸು.